ಇಂಡಿಯಾದಲ್ಲಿ ಈಗ ಒಂದು ದೊಡ್ಡ ಸ್ಕ್ಯಾಮ್ ನಡೀತಿದೆ. ಇದಕ್ಕೆ ನಿಮ್ಮ OTP, ಪಾಸ್ವರ್ಡ್ ಅಥವಾ ಕಾರ್ಡ್ ಡೀಟೇಲ್ಸ್ ಯಾವುದು ಬೇಕಾಗಿಲ್ಲ. ಇದಕ್ಕೆ ಬೇಕಾಗಿರೋದು ಕೇವಲ ನಿಮ್ಮ ಫೋನ್ ನಂಬರ್. ಇದನ್ನ ಸಿಮ್ ಸ್ವಾಪ್ ಫ್ರಾಡ್ ಅಂತ ಕರೀತಾರೆ. 2026ರಲ್ಲಿ ಇಂಡಿಯಾದಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಬ್ಯಾಂಕ್ ಫ್ರಾಡ್ ಅಂದ್ರೆ ಇದೇನೆ. ಸ್ಕ್ಯಾಮರ್ಸ್ ಒಂದು ಲೀಕ್ಡ್ ಡೇಟಾ ಬೇಸ್ ಇಂದ ನಿಮ್ಮ ನಂಬರ್ ಹಾಗೆ ಡೀಟೇಲ್ಸ್ ನ ತಗೊಂತಾರೆ. ಆಮೇಲೆ ಫೇಕ್ ಐಡಿನ ಯೂಸ್ ಮಾಡಿ ನಿಮ್ಮ ಸಿಮ್ ಪ್ರೊವೈಡರ್ ಹತ್ರ ಹೋಗಿ ನಿಮ್ಮ ನಂಬರ್ಗೆ ಒಂದು ಡೂಪ್ಲಿಕೇಟ್ ಸಿಮ್ ನ ತಗೊಂತಾರೆ. ತಕ್ಷಣ ನಿಮ್ಮ ಫೋನ್ ನಂಬರ್ ಆಫ್ ಆಗುತ್ತೆ. ನಿಮಗೆ ಬರ್ತಿದ್ದ ಪ್ರತಿ OTP, ಪ್ರತಿ ಬ್ಯಾಂಕ್ ಅಲರ್ಟ್ಸ್ ಈಗ ಅವ್ರ ಫೋನ್ಗೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ FDs ಗಳು, ಕ್ರೆಡಿಟ್ ಕಾರ್ಡ್ಸ್ ಗಳು, UPI ಬ್ಯಾಲೆನ್ಸ್ ಜಸ್ಟ್ 40 ನಿಮಿಷದೊಳಗೆ ಖಾಲಿ ಆಗುತ್ತೆ. ಲಾಸ್ಟ್ ಮಂತ್ ಬಾಂಬೆ ಹೈಕೋರ್ಟ್ ಬ್ಯಾಂಕ್ ಆಫ್ ಬರೋಡಾಗೆ ಈ ತರ ಜನ ಕಳ್ಕೊಂಡಿರುವಂತ 1,24,00,000 ದುಡ್ಡನ್ನ ರೀಫಂಡ್ ಮಾಡಕ್ಕೆ ಹೇಳಿದ್ದಾರೆ. ಹಾಗೆ HDFC ಕೂಡ 38 ಲಕ್ಷನ ರೀಫಂಡ್ ಮಾಡಬೇಕಾಯ್ತು. ಸ್ಕ್ಯಾಮ್ ಒಂದೇ, ಆದ್ರೆ ವಿಕ್ಟಿಮ್ಸ್ ಬೇರೆ. ಅದಕ್ಕೆ ಇವತ್ತೇ ಈ 5 ಕೆಲಸನ ತಪ್ಪದೆ ಮಾಡಿ. ನಿಮ್ಮ ನೆಟ್ವರ್ಕ್ ಪ್ರೊವೈಡರ್ಗೆ ಕಾಲ್ ಮಾಡಿ ಇವತ್ತೇ ನಿಮ್ಮ ಸಿಮ್ಗೆ ಪಿನ್ ನ ಸೆಟ್ ಮಾಡಿ. ನಿಮ್ಮ ಬ್ಯಾಂಕ್ ನ 2 ಫ್ಯಾಕ್ಟರ್ ಅಥೆಂಟಿಕೇಶನ್ಗೆ SMS ಬದಲು ಇನ್ ಮುಂದೆ ಆಪ್ ನ ಯೂಸ್ ಮಾಡಿ. ಸಡನ್ ಆಗಿ ನಿಮ್ಮ ಫೋನ್ ನೆಟ್ವರ್ಕ್ ಏನಾದ್ರೂ ಹೋದ್ರೆ, ಆದ್ರೆ ನಿಮ್ ಜೊತೆ ಇರೋ ಫೋನ್ ಅಲ್ಲಿ ನೆಟ್ವರ್ಕ್ ಏನಾದ್ರೂ ಇದ್ರೆ, ನಿಮ್ ಬ್ಯಾಂಕ್ ಪಾಸ್ವರ್ಡ್ಸ್ ಏನಾದ್ರೂ ಚೇಂಜ್ ಆಗಿದೆಯಾ ಅಂತ ಚೆಕ್ ಮಾಡಿ. ಆಗಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನ ತಕ್ಷಣ ಫ್ರೀಸ್ ಮಾಡಿ. ಇಷ್ಟೆಲ್ಲ ಮಾಡಿ ಕೂಡ ನೀವೇನಾದ್ರೂ ದುಡ್ಡನ್ನ ಕಳ್ಕೊಂಡ್ರೆ 3 ವರ್ಕಿಂಗ್ ಡೇಸ್ ಒಳಗೆ ನೀವು ಬ್ಯಾಂಕ್ಗೆ ಇದನ್ನ ರಿಪೋರ್ಟ್ ಮಾಡಿ. ಯಾಕಂದ್ರೆ RBI ರೂಲ್ಸ್ ಪ್ರಕಾರ ನೀವು ಟೈಮ್ಗೆ ಕರೆಕ್ಟ್ ಆಗಿ ರಿಪೋರ್ಟ್ ಮಾಡಿದ್ರೆ ಆ ದುಡ್ಡನ್ನ ಬ್ಯಾಂಕ್ ನಿಮಗೆ ರೀಫಂಡ್ ಮಾಡುತ್ತೆ. ಕೊನೆಯದಾಗಿ ಈ ಇನ್ಫಾರ್ಮೇಶನ್ ತುಂಬಾನೇ ಇಂಪಾರ್ಟೆಂಟ್ ಇದೆ. ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ.